ಯುವಕರು ಕೊಟ್ಟರು ಸರ್ ಅದು. ನೀವು ಮಾತಾಡ್ರಿ. ಇವತ್ತಿನ ದಿವಸ ಅಖಿಲ ಭಾರತ ಯುವಜನ ಒಕ್ಕೂಟದ ಒಂದು ರಾಜ್ಯದ ಕರೆ ಮೇರೆಗೆ ಇವತ್ತು ಕಲಬುರಗಿ ಜಿಲ್ಲಾ ಮಂಡಳಿ ವತಿಯಿಂದ ಇವತ್ತು ದಿವಸ ಯುವಜನ ಸಬಲೀಕರಣ ನಿಗಮ ಸ್ಥಾಪನೆ ಆಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ದಿವಸ ಒಂದು ಹೋರಾಟದ ಮುಖಾಂತರ ಜಿಲ್ಲಾಡಳಿತದ ಮುಖಾಂತರ ಇವತ್ತು ದಿವಸ ಮುಖ್ಯಮಂತ್ರಿ ಯಡಿಯೂರಪ್ಪರಿಗೆ ಇವತ್ತು ದಿವಸ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಏನಂತಂದರೆ ಇವತ್ತು ದಿವಸ ಎಲ್ಲ ಜಾತಿ ಧರ್ಮದೊಳಗೆ ಯುವಕರದಾರ, ಯುವಕರಿಗೆ ಆದ್ಯತೆ ಕೊಡ್ತಕ್ಕಂಥ ಒಂದು ನಿಗಮ ಮಂಡಳಿ ಸ್ಥಾಪನೆ ಮಾಡಿ ಯುವಕರಿಗೆ ಒಂದು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡೋದರೊಂದಿಗೆ ಮತ್ತು ಯುವಕರಿಗೆ ಉದ್ಯೋಗ ಕೊಡಲಿಕ್ಕೆ ಒಂದು ಅವಕಾಶ ಮಾಡಲಿಕ್ಕೆ ಒಂದು ನಿಗಮ ಮಂಡಳಿ ಸ್ಥಾಪನೆ ಆಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ದಿವಸ ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಹೋರಾಟ ನಾವು ಪ್ರಾರಂಭಿಸಿದ್ದೇವೆ. ಇವತ್ತು ದಿವಸ ಕೇವಲ ನೀವು ಜಾತಿ ಧರ್ಮಕ್ಕೆ ಸೀಮಿತ ಮಾಡಿ ನೀವು ನಿಗಮ ಮಂಡಳಿ ಸ್ಥಾಪನೆ ಮಾಡಿದರೆ ಸಾಲೋದಿಲ್ಲ. ಹಾಗಾಗಿ ಇವತ್ತು ದಿವಸ ಕೊರೋನಾ ಮಹಾಮಾರಿ ಯುದ್ಧದಲ್ಲಿ ಅನೇಕ ಯುವಕರು ಇವತ್ತು ದಿವಸ ಬೀದಿ ಪಾಲಾಗಿರ್ತಕ್ಕಂಥದ್ದು ಹಲವಾರು ಯುವಕರಿಂದ ನಿರುದ್ಯೋಗಿಗಳಾಗಿದ್ದಾರೆ. ಇವತ್ತು ತಮ್ಮ ಉದ್ಯೋಗ ಕಳ್ಕೊಂಡು ಬೀದಿಗೆ ಬಂದಿದ್ದಾರೆ. ಹಾಗಾಗಿ ಅಂಥವ್ರಿಗೆ ಒಂದು ಸರ್ಕಾರ ಒಂದು ಭದ್ರತೆ ಕೊಡುವುದರ ಮುಖಾಂತರ ನಿಗಮ ಮಂಡಳಿ ಸ್ಥಾಪನೆ ಮಾಡಿ ಭದ್ರತೆ ಕೊಡುವುದರ ಮುಖಾಂತರ ಇವತ್ತಿನ ದಿವಸ ನಿಗಮ ಮಂಡಳಿ ಸ್ಥಾಪನೆ ಆಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಇವತ್ತಿನ ದಿವಸ ನಾವು ಅಖಿಲ ಭಾರತ ಯೋಜನಾ ಒಕ್ಕೂಟದ ವತಿಯಿಂದ ಗುಲ್ಬರ್ಗ ಜಿಲ್ಲಾ ಮಂಡಳಿ ದಿವಸ ಮನವಿ ಪತ್ರ ಸಾಂಕೇತಿಕವಾಗಿ ಮನವಿ ಪತ್ರ ಕೊಡ್ತಾ ಇದ್ದೇವೆ. ಇದು ಒಂದು ವೇಳೆ ಮನವಿ ಪತ್ರಕ್ಕೆ ತಾವು ತೆಗೆದುಕೊಂಡು ಇದಕ್ಕೆ ಸ್ಪಂದನೆ ಮಾಡಬೇಕು. ಸ್ಪಂದನೆ ಮಾಡಿದ್ರೆ ನಾವು ರಾಜ್ಯ ಮಟ್ಟದ ಒಂದು ಹೋರಾಟಕ್ಕೆ ನಾವು ರೂಪುರೇಷೆಗಳು ಹಾಕಬೇಕಾಗ್ತದೆ ಅಂತ ಹೇಳ್ತಾ ನಾನು ಅಖಿಲ ಭಾರತ ಯೋಜನಾ ಒಕ್ಕೂಟದ ಜಿಲ್ಲಾಧ್ಯಕ್ಷ ಹನುಮಂತರಾವ್ ಮಾತಾಡ್ತೇನೆ.